ರಾಮ್ ರಾಮ್ ಹರೇ ಹರೇ. ಈ ವಿಡಿಯೋದಲ್ಲಿ ಪ್ರಹ್ಲಾದ ಮಹಾರಾಜರ ಬೋಧನೆಗಳ ಬಗ್ಗೆ ಚರ್ಚಿಸಲಾಗಿದೆ. ಶ್ರವಣದ ಮಹತ್ವ ಸಾಕ್ಷಾತ್ಕಾರಗೊಂಡ ವ್ಯಕ್ತಿಗಳಿಂದ ನಿರಂತರವಾಗಿ ಕೃಷ್ಣನ ಬಗ್ಗೆ ಕೇಳಿದರೆ ಶ್ರವಣಂ ನಮ್ಮಲ್ಲಿ ಸುಪ್ತವಾಗಿರುವ ಕೃಷ್ಣ ಪ್ರಜ್ಞೆಯು ಜಾಗೃತಗೊಳ್ಳುತ್ತದೆ. ಭೌತಿಕ ಸುಖದ ಮಿತಿ. ಈ ಭೌತಿಕ ಜಗತ್ತಿನಲ್ಲಿ ಸಂತೋಷವಾಗಿರಲು ನಿರ್ಧರಿಸಿದವರು ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಸಾಧ್ಯವಿಲ್ಲ. ಭೌತಿಕ ಜೀವನದಲ್ಲಿ ನಾವು ಎಂದಿಗೂ ನಿಜವಾದ ಸಂತೋಷವನ್ನು ಪಡೆಯಲು ಸಾಧ್ಯವಿಲ್ಲ ಎಂಬ ಅರಿವೇ ನಿಜವಾದ ಜ್ಞಾನ ಮತ್ತು ವೈರಾಗ್ಯ. ಅಂತಿಮ ಗುರಿ ಭೌತಿಕವಾಗಿ ಅತಿಯಾದ ವ್ಯಾಮೋಹ ಹೊಂದಿದವರಿಗೆ ಜೀವನದ ಪರಮ ಗುರಿ ವಿಷ್ಣು ಅಥವಾ ಪರಮಾತ್ಮ ಎಂಬುದು ತಿಳಿದಿರುವುದಿಲ್ಲ. ಭಗವಾನ್ ವಿಷ್ಣುವನ್ನು ಸೇರುವುದೇ ಜೀವನದ ನಿಜವಾದ ಗುರಿಯಾಗಿದೆ. ಸಾರಾಂಶವೇನೆಂದರೆ ಮನೆ, ಹಣ ಮತ್ತು ಭೌತಿಕ ಸುಖಕ್ಕಾಗಿ ಅಂಟಿಕೊಂಡಿರುವವರು ಆಧ್ಯಾತ್ಮಿಕದ ಪ್ರಗತಿಗೆ ಸಾಧಿಸುವುದು ಕಷ್ಟ. ಭಗವಂತನ ನಾಮಸ್ಮರಣೆ ಮತ್ತು ಶ್ರವಣದ ಮೂಲಕ ಮಾತ್ರ ನಾವು ಪರಮ ಗುರಿಯನ್ನು ತಲುಪಲು ಸಾಧ್ಯ.